ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಕಲ್ಯಾಣ್ ಕುಮಾರ್, ಜಯಂತಿ, ಭಾರತಿ, ಮೈನಾವತಿ, ಲೀಲಾವತಿ ಮುಂತಾದ ಅನೇಕ ದಿಗ್ಗಜ ಕಲಾವಿದರು ಆಳಿದ ಕನ್ನಡ ಸಿನಿಮಾ ರಂಗಕ್ಕೆ ಸ್ಯಾಂಡಲ್ವುಡ್ ಅಂತ ಹೆಸರು ಯಾಕೆ ಬಂತು ಗೊತ್ತಾ? ಅದರಲ್ಲೂ ಸ್ಯಾಂಡಲ್ವುಡ್ ಪದದಲ್ಲಿ ವುಡ್ ಅಂತ ಯಾಕೆ ಇದೆ ಗೊತ್ತಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅಮೆರಿಕ ಹಾಲಿವುಡ್ ಸಿನಿಮಾ ರಂಗ ಅಥವಾ ಭಾರತದ ಸ್ಯಾಂಡಲ್ವುಡ್, ಬಾಲಿವುಡ್ ಮತ್ತು ಟಾಲಿವುಡ್ ಸಿನಿಮಾ ರಂಗಗಳ ಹೆಸರಿನಲ್ಲಿ ಕೊನೆಯ 2 ಅಕ್ಷರಗಳಾದ ವುಡ್ ಯಾಕೆ ಇದೆ? ಬಹುಶಃ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಒಮ್ಮೆಯಾದರೂ ಹೊಳೆದಿರಬಹುದು. ಹಾಗಾದ್ರೆ ಇದು ಎಲ್ಲಿಂದ ಶುರುವಾಯಿತು, ಇದರ ಕಾರಣ ಏನು ಮತ್ತು ಇದರ ಆಸಕ್ತಿದಾಯಕ ಇತಿಹಾಸ ಏನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ವಾಸ್ತವವಾಗಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹಾಲಿವುಡ್ ಎಂಬ ಸ್ಥಳವಿದೆ. ಈ ಹೆಸರಿನ ಅರ್ಥ ಸಮೃದ್ಧಿ ಅಂತ ಆಗತ್ತೆ. ಇನ್ನು ಹಾಲಿವುಡ್ನ ತಂದೆ ಎಂದು ಕರೆಯಲ್ಪಡುವ ಪ್ರಸಿದ್ಧ ಅಮೆರಿಕನ್ ಉದ್ಯಮಿಯಾದ H.J. ವಿಟ್ಲೆ ಅಮೆರಿಕ ಸಿನಿಮಾ ರಂಗಕ್ಕೆ ಈ ಸ್ಥಳದ ಹೆಸರಿನಿಂದಲೇ ನಾಮಕರಣ ಮಾಡಿದ್ರು. ಇದಾದ ನಂತರ ಈ ಶಬ್ದವು ಅಲ್ಲಿನ ಸಿನಿಮಾ ರಂಗದ ಗುರುತಾಗಿ ಮಾರ್ಪಟ್ಟು ವಿಶ್ವದಾದ್ಯಂತ ಈ ಹೆಸರಿನಿಂದಲೇ ಪ್ರಸಿದ್ಧವಾಯಿತು. ಭಾರತೀಯ ಚಿತ್ರರಂಗವಾದ ಬಾಲಿವುಡ್ ಅನ್ನ ಆರಂಭದಿಂದಲೂ ಬಾಲಿವುಡ್ ಅಂತ ಕರೆಯಲಾಗ್ತಾ ಇರಲಿಲ್ಲ. ಮೊದಲಿಗೆ ಇದನ್ನ ಹಿಂದಿ ಚಿತ್ರರಂಗ ಅಂತ ಕರೆಯಲಾಗ್ತಾ ಇತ್ತು. ನಂತರ ಹಿಂದಿ ಚಿತ್ರರಂಗದ ಬದಲಿಗೆ ಹಾಲಿವುಡ್ನ ಮೊದಲ ಅಕ್ಷರವನ್ನು ತೆಗೆದು ದೇಶದ ಆರ್ಥಿಕ ರಾಜಧಾನಿಯಾದ ಮುಂಬೈನ ಆಗಿನ ಹೆಸರಾದ ಬಾಂಬೆಯ ಮೊದಲ ಅಕ್ಷರವನ್ನು ಸೇರಿಸಿ ಬಾಲಿವುಡ್ ಚಿತ್ರರಂಗ ಅಂತ ಕರೆಯಲಾಯಿತು. ದೇಶದಲ್ಲಿ ಇತರ ಭಾಷೆಗಳಲ್ಲಿ ನಿರ್ಮಾಣವಾಗುವ ಚಿತ್ರಗಳಿಗೂ ವುಡ್ ಶಬ್ದವನ್ನು ಬಳಸಲಾಗ್ತಾ ಇದೆ. ಇಂದು ದೇಶದಲ್ಲಿ ಕಾಲಿವುಡ್, ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಚಿತ್ರರಂಗಗಳು ಇವೆ. ವಿಶ್ವದಾದ್ಯಂತ ಗರಿಷ್ಠ ಸಂಖ್ಯೆಯ ಚಿತ್ರಗಳನ್ನು ಭಾರತೀಯ ಸಿನಿಮಾ ರಂಗದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಎಂಬುದು ತಿಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಬಾಂಬೆ, ಈಗಿನ ಮುಂಬೈಯಲ್ಲಿ ಭಾರತೀಯ ಚಲನಚಿತ್ರ ತಯಾರಿಕೆ ಶುರುವಾದ್ರಿಂದ ಹಿಂದಿ ಹಾಗೂ ಮರಾಠಿ ಚಲನಚಿತ್ರ ರಂಗಗಳನ್ನು ಬಾಲಿವುಡ್ ಅಂತ ಕರೆಯಲಾರಂಭಿಸಿದ್ರು. ಅದರಂತೆಯೇ ತಮಿಳು ಚಿತ್ರರಂಗವನ್ನ ಕೋಲಿವುಡ್ ಎಂದು, ತೆಲುಗು ಹಾಗೂ ಬೆಂಗಾಲಿ ಚಿತ್ರರಂಗವನ್ನ ಟಾಲಿವುಡ್ ಎಂದು, ಮಲಯಾಳಂ ಚಿತ್ರರಂಗವನ್ನ ಮಾಲಿವುಡ್ ಎಂದು ಕರೆಯುವಂತೆಯೇ ಕನ್ನಡ ಚಿತ್ರರಂಗವನ್ನ ಸ್ಯಾಂಡಲ್ವುಡ್ ಅಂತ ಕರೆಯುವ ವಾಡಿಕೆ ಇದೆ. ಹಾಗಾದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಸ್ಯಾಂಡಲ್ವುಡ್ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಕನ್ನಡ ಚಿತ್ರರಂಗಕ್ಕೆ ಸ್ಯಾಂಡಲ್ವುಡ್ ಅಂತ ಹೆಸರು ಬರಲು ಕಾರಣ ಎಂದ್ರೆ ಕರ್ನಾಟಕದ ಗಂಧದ ಮರದೊಂದಿಗಿನ ಸಂಬಂಧ. ಕರ್ನಾಟಕವು ಗಂಧದ ಮರದ ಉತ್ಪಾದನೆಗೆ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉತ್ತಮ ಗುಣಮಟ್ಟದ ಗಂಧದ ಮರ ಬೆಳೆಯುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗವು ಹಾಲಿವುಡ್ ಮತ್ತು ಬಾಲಿವುಡ್ ಸಿನಿಮಾ ರಂಗಗಳಿಂದ ಪ್ರೇರಣೆ ಪಡೆದು ವುಡ್ ಶಬ್ದವನ್ನು ಸಿನಿಮಾ ರಂಗದೊಂದಿಗೆ ಸಂಯೋಜಿಸಿದೆ. ಹಾಗಾಗಿ ಕರ್ನಾಟಕದ ವಿಶಿಷ್ಟ ಗುರುತಾದ ಗಂಧದ ಮರವನ್ನು ಪ್ರತಿನಿಧಿಸುವಂತೆ ಸ್ಯಾಂಡಲ್ವುಡ್ ಎಂಬ ಹೆಸರನ್ನ ಕನ್ನಡ ಚಿತ್ರರಂಗಕ್ಕೆ ಆಯ್ಕೆ ಮಾಡಲಾಯಿತು. ಇದು ಕನ್ನಡ ಚಿತ್ರರಂಗದ ಸಾಂಸ್ಕೃತಿಕ ಮೌಲ್ಯ ಮತ್ತು ಕರ್ನಾಟಕದ ಗಂಧದ ಮರದ ಪರಂಪರೆಯನ್ನ ಒಟ್ಟಿಗೆ ಸಂಕೇತಿಸುತ್ತೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಚಿತ್ರರಂಗಗಳು ವುಡ್ ಶಬ್ದವನ್ನು ಬಳಸ್ತವೆ. ಪಾಕಿಸ್ತಾನದ ಚಿತ್ರರಂಗದಲ್ಲಿ ಲಾಲಿವುಡ್ ಮತ್ತು ಕಾಲಿವುಡ್ ಪ್ರಸಿದ್ಧವಾಗಿದೆ. ಲಾಲಿವುಡ್ನಲ್ಲಿ ಪಂಜಾಬಿ ಮತ್ತು ಉರ್ದು ಭಾಷೆಯ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಕಾಲಿವುಡ್ ಕರಾಚಿಯೊಂದಿಗೆ ಸಂಬಂಧಿಸಿದೆ. ಇನ್ನು ಬಾಂಗ್ಲಾದೇಶದಲ್ಲಿ ಡಾಲಿವುಡ್ ಚಿತ್ರರಂಗವಿದೆ. ಇದು ಅಲ್ಲಿನ ಪ್ರಮುಖ ನಗರವಾದ ಢಾಕಾದೊಂದಿಗೆ ಸಂಬಂಧ ಹೊಂದಿದೆ.